ಮತೀಯ ದುಷ್ಕರ್ಮಿಗಳಿಂದ ಪೊಲೀಸರ ಮೇಲೆ ಹಲ್ಲೆ ನಡೆದಿದೆ. ಕೋಮು ದಳ್ಳೂರಿಗೆ ಕಾಂಗ್ರೆಸ್ ಸರ್ಕಾರವೇ ಹೊಣೆ. ಮೈಸೂರಿನ ಉದಯಗಿರಿ ಘಟನೆ ಖಂಡಿಸಿದ ವಿಜಯೇಂದ್ರ. ಮೈಸೂರಿನಲ್ಲಿ ನಡೆದ ಘಟನೆ ಅತ್ಯಂತ ಆಘಾತಕಾರಿ. ಕಾನೂನು ಸುವ್ಯವಸ್ಥೆ, ಗೃಹ ಇಲಾಖೆ ಆತ್ಮಹತ್ಯೆ ಮಾಡಿಕೊಳ್ಳಲಿ. ಉದಯಗಿರಿ ಘಟನೆ ಖಂಡಿಸಿದ ಮಾಜಿ ಸಚಿವ ಸುನಿಲ್ ಕುಮಾರ್. ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿ ಘೋರ ಅಪರಾಧ. ವೋಟ್ ಬ್ಯಾಂಕ್ ಆಗಿ ಮುಸ್ಲಿಂ ಗುಂಡಾಗಳಿಗೆ ಕುಮ್ಮಕ್ಕು ನೀಡುತ್ತಿದೆ. ಉದಯಗಿರಿ ಘಟನೆ ಖಂಡಿಸಿದ ಮುತಾಲಿಕ್. ಉದಯಗಿರಿ ಕಿಡಿಗೇಡಿಗಳಿಗಾಗಿ ಖಾಕಿ ಶೋಧ. ಉದ್ರಿಕ್ತರ ದಾಳಿಗೆ 7 ಮಂದಿ ಪೊಲೀಸರಿಗೆ ಗಾಯ. ವದಂತಿ ಹಬ್ಬಿದ್ದಕ್ಕೆ ಗಲಾಟೆ ಅಂದ್ರು ಎಡಿಜಿಪಿ ಹಿತೇಂದ್ರ. ಯಾವಾಗ ಕ್ರಮ ಕೈಗೊಳ್ಳಬೇಕು ಹೈಕಮಾಂಡ್ಗೆ ಗೊತ್ತು. ಹೀಗಾಗಿ ರೆಬೆಲ್ ಶಾಸಕ ಯತ್ನಾಳ್ಗೆ ನೋಟಿಸ್ ಕೊಟ್ಟಿದೆ. ಬೆಂಗಳೂರಿನಲ್ಲಿ ರೇಣುಕಾಚಾರ್ಯ ಹೇಳಿಕೆ.